ನಮಸ್ಕಾರ ವೀಕ್ಷಕರೇ, ಇಬ್ಬನಿ ಚಾನಲ್ಗೆ ಸ್ವಾಗತ. ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ. ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ. ಕತೆಯ ಹೆಸರು ಯಾರ ಒಲವು ಯಾರಿಗೆ, ಭಾಗ 59. ಲೇಖಕರು ಕೈಸರ್ ಜಹಾ. ಬಾರಿನಿಂದ ಹೊರಬಂದ ಅನುಜ ಸ್ವಲ್ಪ ಮುಂದೆ ಹೋಗಿ ಪ್ರಶಾಂತನ ಕಾರಿನಲ್ಲಿ ಕೂತವಳು. ಅಬ್ಬಾ ಎಂದು ನಿಟ್ಟುಸಿರು ಬಿಟ್ಟು, ಪ್ರಶಾಂತ್, ನಾವು ಮಾಡುತ್ತಿರೋದು ಸರಿ ಇದೆಯಾ ಎಂದು ಭಯದಿಂದ ಕೇಳಿದಾಗ ಆಕೆಯ ಕೈ ಹಿಡಿದವನು, ಅನು, ರಿಲ್ಯಾಕ್ಸ್, ಯಾಕೆ ಭಯಪಟ್ಟುಕೊಳ್ಳುತ್ತೀಯ? ನಿನ್ನ ನೆರಳಾಗಿ ನಾನು ಯಾವಾಗಲೂ ಜೊತೆಯಲ್ಲಿಯೇ ಇರುತ್ತೇನೆ. ಸ್ವಲ್ಪ ರಿಸ್ಕ್ ಇದೆ, ಹಾಗಂತ ಸುಮ್ಮನೆ ಇರೋದಕ್ಕೆ ಆಗಲ್ಲ ಅನು. ನಿನಗೆ ಇನ್ನೊಂದು ಮುಖ್ಯವಾದ ವಿಷಯ ಹೇಳಬೇಕಿತ್ತು ಎಂದು ಹೇಳಿದಾಗ, ಅದೇನದು ಪ್ರಶಾಂತ್, ಅಂತಹ ಮುಖ್ಯವಾದ ವಿಷಯ ಹೇಳಿ ಎಂದು ಕೇಳಿದಾಗ, ಅದು ಏನೆಂದರೆ ಈ ಡ್ರೆಸ್ಸಿನಲ್ಲಿ ಒಳ್ಳೆ ಹೀರೋಯಿನ್ ತರಹ ಕಾಣಿಸುತ್ತಿದ್ದೀಯ ಎಂದಾಗ ನಕ್ಕವಳು, ಇದೇನಾ ಮುಖ್ಯವಾದ ವಿಷಯ? ಪ್ರಶಾಂತ್, ಅವನು ನನ್ನ ಜೊತೆ ಕ್ಲೋಸ್ ಆಗಿ ಬಿಹೇವ್ ಮಾಡಿದ, ಇದರಿಂದ ನಿಮಗೆ ಬೇಜಾರಿಲ್ಲ ತಾನೆ ಎಂದು ಕೇಳಿದಾಗ, ನೋಡು ಅನು, ಅದೇ ಅವನ ಮೇಲೆ ಎಳ್ಳಷ್ಟು ನಂಬಿಕೆ ಇಲ್ಲ, ಆದರೆ ನಿನ್ನ ಮೇಲೆ ಇದೆ ತಾನೆ. ಇದೆಲ್ಲ ನಾವು ಒಂದು ಒಳ್ಳೆಯ ಉದ್ದೇಶಕ್ಕಾಗಿ ಮಾಡುತ್ತಿದ್ದೇವೆ ಅಂದ ಮೇಲೆ ಇದನ್ನೆಲ್ಲ ಸಹಿಸಿಕೊಳ್ಳಬೇಕು, ಬೇಜಾರಿಲ್ಲ ಎಂದಾಗ ಅವನ ಕೈಗೆ ಮುತ್ತನ್ನು ನೀಡಿದವಳು, ಪ್ರಶಾಂತ್, ಇಲ್ಲಿಯೇ ಹತ್ತಿರದ ಮಾಲ್ ಹತ್ತಿರ ಇಲ್ಲ ಯಾವುದಾದರೂ ಬಟ್ಟೆ ಅಂಗಡಿ ಹತ್ತಿರ ನಿಲ್ಲಿಸಿ, ಬಟ್ಟೆ ಚೇಂಜ್ ಮಾಡಿಕೊಳ್ಳುತ್ತೇನೆ ಎಂದು ಹೇಳಿದಾಗ ಸರಿ ಎಂದು ಒಂದು ಮಾಲ್ ಬಳಿ ಕಾರನ್ನು ನಿಲ್ಲಿಸುವನು. ಅನುಜ ಬೇಗನೆ ಹೋಗಿ ತನ್ನ ಬಟ್ಟೆಯನ್ನು ಬದಲಿಸಿ ಬಂದು ಕಾರಿನಲ್ಲಿ ಕೂರುವಳು. ಇಬ್ಬರು ಅಲ್ಲಿಂದ ಮನೆಗೆ ಹೊರಡುವರು. ಮನೆಗೆ ಬಂದು ತಲುಪಿದವರು ಎಲ್ಲರ ಜೊತೆ ಮಾತನಾಡುತ್ತಾ, ಮಕ್ಕಳ ಜೊತೆ ಆಟವಾಡುತ್ತಾ, ಊಟ ಮಾಡಿ ಮುಂದೇನು ಆಗುವುದು ಎಂದು ಯೋಚಿಸುತ್ತಾ ಮಲಗುವರು. ಮಾರನೇ ದಿನ ಇಬ್ಬರು ನಿಜವಾಗಿಯೂ ಒಂದು ರೆಸ್ಟೋರೆಂಟನ್ನು ಇಲ್ಲಿ ಓಪನ್ ಮಾಡೋಣ ಎಂದು ಯೋಚಿಸಿಕೊಂಡು ಹಣ ಎಷ್ಟಿದೆ, ಒಡವೆ ಎಷ್ಟಿದೆ ಎಂದು ಎಲ್ಲವನ್ನೂ ಲೆಕ್ಕ ಹಾಕುವರು. ಬೆಂಗಳೂರಿನಲ್ಲಿ ಹೆಚ್ಚು ಹಣ ಬೇಕಾಗಿದ್ದ ಕಾರಣ ಇರುವ ಹಣ ಸಾಕಾಗುವುದಿಲ್ಲ ಎಂದು ಬ್ಯಾಂಕಿನಲ್ಲಿ ಲೋನ್ ಕೇಳಲು ಪ್ರಶಾಂತ್ ಪವನ್ಗೆ ಕಾಲ್ ಮಾಡಿ ಹೇಳುವನು. ಸಂಜೆಯಾದ ತಕ್ಷಣ ಇಬ್ಬರು ಮನೆಯಿಂದ ಹೊರಡುವರು. ಅನುಜ ಮತ್ತೆ ಬೇರೆ ಬಟ್ಟೆಯನ್ನು ಹಾಕಿಕೊಂಡು ರೆಡಿಯಾಗಿ ಅದೇ ಪಬ್ಗೆ ಮತ್ತೆ ಬರುವಳು. ಬಂದವಳು ಅಲ್ಲಿ ಸುಹಾಸ್ಗಾಗಿ ಕಾಯುತ್ತಾ ಕೂರುವಳು. ಪ್ರಶಾಂತ್ ಸಹ ಅಲ್ಲಿಯೇ ಕಾಯುತ್ತಾ ಕುಳಿತಿದ್ದನು. ಎಷ್ಟೋ ಸಮಯದ ನಂತರ ಸುಹಾಸ್ ಅಲ್ಲಿಗೆ ಬರುವನು. ಬಂದವನೇ ಅನುಜಾಳ ಬಳಿ ಬಂದು ಹಾಯ್ ಬ್ಯೂಟಿ ಎಂದಾಗ ಸುಮ್ಮನೆ ಮೇಲ್ನೋಟಕ್ಕೆ ಒಂದು ನಗು ನೀಡಿ ಹಾಯ್ ಎನ್ನುವಳು. ಏನಿವತ್ತು ನನಗಿಂತ ಬೇಗ ಬಂದಿರುವ ಹಾಗಿದೆ ಎಂದು ಕೇಳಿದಾಗ, ಏನು ಮಾಡೋದು, ಜೀವನದ ಅವಶ್ಯಕತೆಗಳು ಬೇಗ ಬರುವ ಹಾಗೆ ಮಾಡಿಬಿಡುತ್ತದೆ, ಮತ್ತೆ ಮುಂದೇನು ಹೇಳಿ ಅಂತ ಎಂದು ಕೇಳಿದಾಗ, ತುಂಬ ಅವಸರದಲ್ಲಿ ಇರೋ ಹಾಗೆ ಇದೆಯಲ್ಲ, ಇರಲಿ, ಏನು ಕೆಲಸ ಮಾಡೋದಕ್ಕೆ ಇಷ್ಟಪಡುತ್ತೀರಾ ಎಂದು ಕೇಳುವನು. ನನಗೆ ನನ್ನದೇ ಆದ ಒಂದು ಸ್ವಂತ ರೆಸ್ಟೋರೆಂಟ್ ಇರಬೇಕು ಅಂತ ತುಂಬ ಸಮಯದಿಂದ ಬಯಸುತ್ತಿದ್ದೀನಿ ಎಂದು ಹೇಳಿದಾಗ, ಓಹೋ ಪರವಾಗಿಲ್ಲ, ಒಳ್ಳೆ ಐಡಿಯಾನೇ ಇದೆ ಎನ್ನುವನು. ನಮ್ಮಂತಹ ಬಡವರು ಬರೀ ಐಡಿಯಾ ಕೊಡಬಹುದು, ಇಲ್ಲ ಅಂದರೆ ಕನಸು ಕಾಣಬಹುದು. ನಿಜ ಎಲ್ಲಿ ಆಗುತ್ತೆ ಹೇಳಿ? ನಮ್ಮ ಜೀವನವೆಲ್ಲ ಕನಸು ಕಾಣುತ್ತಲೇ ಸಾಗಬೇಕು. ನಿಜ ಜೀವನದಲ್ಲಿ ಇದು ಯಾವುದನ್ನು ನಾವು ಬಯಸುವುದೇ ತಪ್ಪು ಎನ್ನುವಳು. ಅದೆಲ್ಲ ಸರಿ, ಈಗ ನನಗೇನು ಕೆಲಸ? ಹಾಗಂತ ನಿಮ್ಮ ಬಿಸ್ನೆಸ್ ಆದರೂ ಏನು? ನೀವು ಏನು ಬಿಸ್ನೆಸ್ ಮಾಡಿಕೊಂಡಿದ್ದೀರಾ ಎಂದು ಕೇಳಿದಾಗ, ನನ್ನದು ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ಬಿಸ್ನೆಸ್. ಇಲ್ಲಿ ಮಾತ್ರವಲ್ಲ, ಫಾರಿನ್ನಲ್ಲೂ ಇದೆ, ಚೆನ್ನಾಗಿ ನಡೆಯುತ್ತಿದೆ ಎಂದು ಹೇಳಿದಾಗ, ಏನು ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ಮಾಡುತ್ತೀರಾ ಎಂದು ಕೇಳುವಳು. ಅಷ್ಟರಲ್ಲಿ ಸುಹಾಸ್ ಮನಸ್ಸಿನಲ್ಲಿಯೇ ಹುಡುಗಿಯರನ್ನು ಎಕ್ಸ್ಪೋರ್ಟ್ ಮಾಡುತ್ತೇನೆ ಎಂದು ಹೇಳಿಕೊಂಡವನು. ಅನುಜಾಳ ಮುಂದೆ ಗೋಲ್ಡ್ ಮತ್ತು ಡೈಮಂಡ್ ಎಂದು ಹೇಳಿದಾಗ, ಓಹೋ ಹೌದಾ ಎನ್ನುವಳು. ಅನು, ನಿಮಗೆ ಓಕೆ ಅನ್ನಿಸಿದರೆ ನಾನು ನಿಮಗೆ ರೆಸ್ಟೋರೆಂಟ್ ಓಪನ್ ಮಾಡಿಕೊಡುತ್ತೇನೆ.
ಅದರಿಂದ ಬರುವ ಲಾಭದಲ್ಲಿ 50% ನನ್ನದು ಮತ್ತೆ 50% ನಿಮ್ಮದು ಆಗಬಹುದಾ? ನನ್ನ ಈ ಷರತ್ತಿಗೆ ಒಪ್ಪುವುದಾದರೆ ನಾನು ನಿಮ್ಮನ್ನು ಕೆಲಸಕ್ಕೆ ಸೇರಿಸಿಕೊಳ್ಳುತ್ತೇನೆ ಎಂದು ಕೇಳಿದಾಗ ಸುಮ್ಮನೆ ಒಮ್ಮೆಲೆ ಖುಷಿಯಾದವಳಂತೆ ನಾಟಕ ಮಾಡಿದವಳು, ನಿಜವಾಗಲೂ ನನಗೆ ನಂಬೋಕೆ ಆಗುತ್ತಿಲ್ಲ ಎಂದು ತನ್ನ ಬಾಯಿಯ ಮೇಲೆ ಕೈಯಿಟ್ಟು ಮುಂದುವರೆದು, ಸುಹಾಸ್, ನಾನು ಯಾರು ನೀವು ಯಾರು ಗೊತ್ತಿಲ್ಲ. ಇದಕ್ಕೂ ಮುಂಚೆ ಒಮ್ಮೆಯೂ ನೋಡಿಲ್ಲ. ಅನಿರೀಕ್ಷಿತವಾಗಿ ಭೇಟಿಯಾಯಿತು. ಆದರೂ ನೀವು 2 ದಿನದಲ್ಲಿ ನನ್ನನ್ನು ನಂಬಿ ರೆಸ್ಟೋರೆಂಟ್ ಓಪನ್ ಮಾಡಿಕೊಡುತ್ತೇನೆ ಅಂತ ಹೇಳುತ್ತಿದ್ದೀರಲ್ಲ, ಯಾಕೆ ಅಂತ ಕೇಳಬಹುದಾ ಎಂದು ಕೇಳಿದಾಗ, ನೋಡಿ ಅನುಜ, ನನಗೆ ಹೆಣ್ಣು ಮಕ್ಕಳು ಬೇರೆಯವರ ಮೇಲೆ ಡಿಪೆಂಡ್ ಆಗಿರೋದು ಮತ್ತು ಅವರು ಕಷ್ಟಪಡೋದು ಎಲ್ಲ ಇಷ್ಟವೇ ಆಗುವುದಿಲ್ಲ. ಅದರಲ್ಲೂ ನಿಮ್ಮದು ಒಂದು ಸ್ಯಾಡ್ ಸ್ಟೋರಿ. ಅದಕ್ಕೆ ಮತ್ತೆ ಇದರಿಂದ ನಿಮಗೂ ನನಗೂ ಲಾಭ ಸಿಗುತ್ತೆ ಅಲ್ಲವಾ, ಅದಕ್ಕೆ ಎನ್ನುವನು. ತುಂಬ ಥ್ಯಾಂಕ್ಸ್ ಸುಹಾಸ್ ಎಂದು ಸಂತೋಷದಿಂದ ಅನುಜ ಹೇಳುವಳು. ಸರಿ, ನೀವು ಎಲ್ಲಿ ಇರೋದು ಅಂತ ಹೇಳಿ ನಾನೇ ಬಂದು ಮೀಟ್ ಆಗುತ್ತೇನೆ ಎಂದಾಗ ಅನುಗೆ ತಾನು ಏನು ಹೇಳಬೇಕೆಂದು ಗೊತ್ತಾಗುವುದಿಲ್ಲ. ಥಟ್ ಅಂತ ಯೋಚಿಸಿದವಳು, ಇಲ್ಲಿಯೇ ಒಂದು ಹೋಟೆಲಿನಲ್ಲಿ ಇದ್ದೀನಿ ಎಂದು ಹೇಳಿದಾಗ, ಸುಮ್ಮನೆ ಹೋಟೆಲಿನಲ್ಲಿ ಯಾಕೆ ಉಳಿದುಕೊಳ್ಳುತ್ತೀರಾ? ನನ್ನದು ದೊಡ್ಡ ಬಂಗಲೆ ಇದೆ, ಯಾರೂ ಇಲ್ಲ ಅದರಲ್ಲಿ, ಅಲ್ಲಿಯೇ ಬಂದು ನಿಮಗೆ ಇರಬಹುದಲ್ಲ ಎಂದು ಹೇಳಿದಾಗ ಅನುಜ, ಬೇಡ ಬೇಡ, ನಾನು ಹೋಟೆಲಿನಲ್ಲಿ ಹೇಗೋ ಮ್ಯಾನೇಜ್ ಮಾಡಿಕೊಳ್ಳುತ್ತೇನೆ, ಸ್ವಲ್ಪ ದಿನ ಕಳೆದ ಮೇಲೆ ಮನೆ ಮಾಡಿಕೊಳ್ಳುತ್ತೇನೆ ಎನ್ನುವಳು. ಅನುಜ, ನೀವು ತಿಳಿದಿರುವ ಹಾಗೆ ನಾನೇನು ಕೆಟ್ಟ ಮನುಷ್ಯ ಅಲ್ಲ. ಮನೆ ತುಂಬ ದೊಡ್ಡದಾಗಿದೆ, ಕೆಲಸದವರು ತುಂಬ ಜನ ಇದ್ದಾರೆ, ಆರಾಮವಾಗಿ ಭಯ ಇಲ್ಲದೆ ಇರಬಹುದು. ನಾನು ನಿಮ್ಮ ಯಾವ ತಂಟೆಗೂ ಬರುವುದಿಲ್ಲ ಎಂದು ಒತ್ತಾಯ ಮಾಡಿ ಸುಹಾಸ್ ಹೇಳಿದಾಗ, ಈತನ ಮನೆಗೆ ಹೋದರೆ ತಾನು ಸಾಕ್ಷಿಗಳನ್ನು ಸಂಗ್ರಹಿಸಬಹುದು, ಆದರೆ ಮನೆಯಲ್ಲಿ ಏನು ಹೇಳೋದು? ಅವನ ಮನೆಗೆ ಕಾಲಿಡುವುದೇ ನಮ್ಮ ಉದ್ದೇಶ. ಈಗ ಇವನಾಗಿಯೇ ನಮ್ಮನ್ನು ಕರೆಯುತ್ತಿದ್ದಾನೆ ಎಂದ ಮೇಲೆ ತಾನು ಬೇಡ ಎಂದು ಹೇಳಿದರೆ ಇರುವ ಅವಕಾಶವನ್ನು ತಾನು ಕಳೆದುಕೊಂಡ ಹಾಗೆ ಆಗುತ್ತೆ ಎಂದು ಯೋಚಿಸುತ್ತಿರುವಾಗ ಆಕೆಯ ಮುಂದೆ ಚಿಟಿಕೆ ಹೊಡೆದವನು, ಮೇಡಮ್, ಏನು ಯಾವುದೋ ಯೋಚನೆಯಲ್ಲಿ ಮುಳುಗಿ ಹೋಗಿರುವ ಹಾಗಿದೆಯಲ್ಲ ಎಂದು ಕೇಳಿದಾಗ, ಅಲ್ಲ, ನಾನು ನಿಮ್ಮ ಮನೆಗೆ ಬಂದರೆ ನಿಮ್ಮ ಮನೆಯವರಿಗೆಲ್ಲ ತೊಂದರೆ ಆಗುವುದಿಲ್ಲವಾ ಎಂದು ಕೇಳಿದಾಗ, ನನ್ನವರು ಅಂತ ಇರುವವರೆಲ್ಲ ಫಾರಿನ್ನಲ್ಲಿ ಇದ್ದಾರೆ ಬಿಡಿ, ನಿಮಗೆ ಬರೋದಕ್ಕೆ ಇಷ್ಟ ಇಲ್ಲ ಎಂದರೆ ಬೇಡ ಎಂದು ನಾಟಕವಾಡುತ್ತಾ ಹೇಳುವನು. ಅನುಜ ತಕ್ಷಣ, ಹಾಗೇನಿಲ್ಲ, ನಾಳೆ ಬರುತ್ತೇನೆ, ನಿಮ್ಮ ಮನೆ ಅಡ್ರೆಸ್ ಕೊಡಿ ಎಂದು ಕೇಳುವಳು. ನೀವೇ ನಿಮ್ಮ ಹೋಟೆಲ್ನ ಅಡ್ರೆಸ್ ಹೇಳಿ, ಯಾವ ಹೋಟೆಲ್ನಲ್ಲಿ ಸ್ಟೇ ಆಗಿದ್ದೀರಾ ಎಂದು ಹೇಳಿದರೆ ನಮ್ಮ ಡ್ರೈವರ್ ಬಂದು ನಿಮ್ಮನ್ನು ಪಿಕ್ ಮಾಡುತ್ತಾರೆ ಎಂದು ಹೇಳಿದಾಗ, ಇದೊಂಥರ ಒಳ್ಳೆಯ ಸಂಕಷ್ಟಕ್ಕೆ ಸಿಲುಕಿಕೊಂಡೆ ಎಂದು ಯೋಚಿಸಿಕೊಂಡವಳು, ಸಿಲ್ವರ್ ಸ್ಟಾರ್ನಲ್ಲಿ ಇರೋದು ಎಂದು ಸುಳ್ಳನ್ನು ಹೇಳುವಳು. ಆಕೆಯ ಫೋನ್ ನಂಬರ್ ತೆಗೆದುಕೊಂಡವನು, ನಾಳೆ ಭೇಟಿಯಾಗೋಣ ಎಂದು ಯಾವುದೋ ಕಾಲ್ ಬಂದಿದೆ ಎಂದು ಮೆಟ್ಟಿಲು ಹತ್ತಿ ಮೇಲೆ ಹೋಗುವನು. ಅವನು ಹೋದ ನಂತರ ಅನುಜ ನಿಟ್ಟುಸಿರು ಬಿಟ್ಟವಳು ಅಲ್ಲಿಂದ ಹೊರ ಹೋಗುವಳು. ಆಕೆಯ ಹಿಂದೆಯೇ ಪ್ರಶಾಂತ್ ಸಹ ಹೋಗುವನು. ಸುಹಾಸ್ ಫೋನಿನಲ್ಲಿ, ದೇಖೋ ಮುಜೆ ಥೋಡಾ ಟೈಮ್ ದೋ, ಅಭಿ ನಯಾ ಮಾಲ್ ನಹಿ ಹೈ, ಬಸ್ ಥೋಡೆ ದಿನ್ ಅಚ್ಚಾ ಮಾಲ್ ಮಿಲೇಗಾ ಎಂದು ಹೇಳುವನು. ನೋಡಿ, ನನಗೆ ಸ್ವಲ್ಪ ಸಮಯ ಕೊಡಿ, ಈಗ ಹೊಸ ಮಾಲ್ ಇಲ್ಲ, ಸ್ವಲ್ಪ ದಿನ ಕಾಯಿರಿ, ಒಳ್ಳೆಯ ಮಾಲ್ ಸಿಗುತ್ತೆ ಎಂದು ಹೇಳುವನು. ಅತ್ತ ಕಡೆಯಿಂದ ಆ ವ್ಯಕ್ತಿ, ಬರೀ 15 ದಿನ ಟೈಮ್ ಇದೆ ಎಂದು ಹೇಳುವನು. ಸುಹಾಸ್ ಫೋನ್ ಇಟ್ಟವನು ತನ್ನ ಕಡೆಯ ವ್ಯಕ್ತಿಗೆ, ನೋಡು, ನಾಳೆನೇ ರೆಸ್ಟೋರೆಂಟ್ಗೆ ಹೊಸ ಜಾಗ ಹುಡುಕಿ 1 ವಾರದಲ್ಲಿ ಕೆಲಸ ಮುಗಿಯಬೇಕು. ಇವನಿಗೆ ನಾನು ಆದಷ್ಟು ಬೇಗ ಹೊಸ ಹುಡುಗಿಯರನ್ನು ಕಳುಹಿಸಲಿಲ್ಲ ಎಂದರೆ ನಮಗೆ ಮುಂದಕ್ಕೆ ತೊಂದರೆಯಾಗುತ್ತೆ. ಅದಕ್ಕೆ ಇವಳು ಅಂದರೆ ಅನುಜ ಸಹಾಯ ಮಾಡುತ್ತಾಳೆ. ಹಾಗಾಗಿ ಆದಷ್ಟು ಬೇಗ ಕೆಲಸ ಮುಗಿಯಬೇಕು. ನಾನು ಅವಳ ನಂಬಿಕೆಯನ್ನು ಗಳಿಸಿ ಈ ಕೆಲಸವನ್ನು ಅವಳ ಕೈಯಿಂದಲೇ ಮಾಡಿಸುತ್ತೇನೆ. ಅದಕ್ಕೆ ನಮಗೆ ಹೆಚ್ಚು ಸಮಯವಿಲ್ಲ. ಆ ದರಿದ್ರದವಳು ಸುಕನ್ಯಾ ಹೋದ ಮೇಲೆ ನನಗಾಗಿ ಕೆಲಸ ಮಾಡುತ್ತಿದ್ದವರು ಹೋಗಿಬಿಟ್ಟರು. ಹುಡುಕಿದರೂ ಕಾಣಿಸುತ್ತಲೇ ಇಲ್ಲ.
ಇರಲಿ, ನಾನು ಹೇಳಿದ್ದು ನೆನಪಿರಲಿ. ಈಗ ನಮ್ಮ ಬಲೆಗೆ ಬಿದ್ದಿರುವ ಮೀನು ಇದೆ. ಇದರಿಂದ ನಮಗೆ ತುಂಬ ಪ್ರಯೋಜನವಾಗುತ್ತದೆ. ಆದಷ್ಟು ಬೇಗ ಕೆಲಸ ಮುಗಿಯಬೇಕು ಎಂದು ಹೇಳಿದವನು ಅಲ್ಲಿಂದ ಹೊರಡುವನು. ಮುಂದುವರಿಯುತ್ತದೆ. ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಪ್ರಕಟಿಸಲಾಗುವುದು. ಈ ಕಥೆಯ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ. ಪ್ರಿಯ ವೀಕ್ಷಕರೇ, ನಮ್ಮ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ. ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.